20 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ತವರಿಗೆ ಆಗಮಿಸಿದ ನಿವೃತ್ತ ಯೋಧ ಹರೀಶ್ ದೇವಾಡಿಗ ಅವರನ್ನ ಭಟ್ಕಳದಲ್ಲಿ ವಿವಿಧ ಸಂಘಟನೆ ಹಾಗೂ ಸಾರ್ವಜನಿಕರು ಮುರುಡೇಶ್ವರ ಗೇಟ್ ಬಳಿ ಅದ್ದೂರಿಯಾಗಿ ಸ್ವಾಗತಿಸಿ ಬರಮಾಡಿಕೊಂಡಿದ್ದಾರೆ. ಮುರುಡೇಶ್ವರ ನೆರೆಕುಳಿಯ ವೆಂಕಟರಮಣ ದೇವಾಡಿಗ ಹಾಗೂ ಕಮಲಾ ದೇವಾಡಿಗ ದಂಪತಿಗಳ ಹಿರಿಯ ಪುತ್ರರಾಗಿರುವ ಹರೀಶ್ ದೇವಾಡಿಗ ಕಳೆದ 20 ವರ್ಷದ ಹಿಂದೆ ಭಾರತೀಯ ಸೇನೆಯಲ್ಲಿ ವಿದ್ಯುತ್ ಮತ್ತು ಯಾಂತ್ರಿಕ ವಿಭಾಗದ ತಾಂತ್ರಿಕ ಸಿಬ್ಬಂದಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ದೇಶದ ವಿವಿಧ ರಾಜ್ಯದಲ್ಲಿ ಸೇವೆ ಸಲ್ಲಿಸಿದ್ದು ಜಮ್ಮು ಕಾಶ್ಮೀರ, ಲಡಾಖ್, ರಾಜಸ್ಥಾನ, ಪಂಜಾಬ್, ಆಂಧ್ರಪ್ರದೇಶ, ನಾಗಾಲ್ಯಾಂಡ್ ಹಾಗೂ ಕೊನೆಯಲ್ಲಿ ಹೈದರಾಬಾದ್ನಲ್ಲಿ ಸೇವೆ ಸಲ್ಲಿಸುವ ಮೂಲಕ ತಮ್ಮ ನಿವೃತ್ತಿಯನ್ನು ಹೊಂದಿದ್ದಾರೆ. ದೇಶ ಸೇವೆ ಮಾಡಿಬಂದಂಥ ಶ್ರೀಯುತ ಹರೀಶ್ ದೇವಾಡಿಗ ಅವರಿಗೆ ಭಟ್ಕಳ ಮಾಜಿ ಸೈನಿಕರ ಸಂಘ, ದೇವಾಡಿಗ ಸಮಾಜ, ನೆರಿಕುಳಿ ಬಾಂಧವರು ಹಾಗೂ ಮುರುಡೇಶ್ವರ ಗೆಳೆಯರ ಬಳಗ ಇವರೆಲ್ಲ ಲಯನ್ಸ್ ಕ್ಲಬ್ ಮುರುಡೇಶ್ವರ ಇವರೆಲ್ಲ ಅದ್ದೂರಿಯಾಗಿ ಇವರನ್ನು ಬರಮಾಡಿಕೊಂಡಿದ್ದರು. ಇದಕ್ಕೆ ಮಾಜಿ ಸೈನಿಕರ ಸಂಘ ಭಟ್ಕಳ ವತಿಯಿಂದ ನಾನು ತುಂಬ ಕೇಳಿಕೊಳ್ತಾ ಇದ್ದೀನಿ. ಹಾಗೂ ಇವರು ಬಂದಂಥ ಇದು 20 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಬಂದಂಥ ಇವರು ತಂದೆ ತಾಯಿಗಳಿಗೆ ಮತ್ತು ಇವರ ಹೆಂಡತಿಗೆ ಇವರಿಗೆಲ್ಲ ನಾನು ತುಂಬ ಧನ್ಯವಾದವನ್ನು ಕೇಳ್ತಾ ಇವರನ್ನು ಮನೆಯವರಿಗೆ ಕರ್ಕೊಂಡು ನಮ್ಮೆಲ್ಲರೂ ಜೊತೆಯಾಗಿ ನಾವು ಇವರು ತಾಳಮದ್ದಲ ಜೊತೆಗೆ ಇವರು ಜಂಡೆ ಜೊತೆಗೆ ನಾವು ಇವರು ಮನೆಯವರಿಗೆ. ಇನ್ನು ನಿವೃತ್ತ ಯೋಧ ಹರೀಶ್ ದೇವಾಡಿಗ ತವರಿಗೆ ಬರುತ್ತಿದ್ದಂತೆ ನೆರೆಕುಳಿ ಗ್ರಾಮದ ಯುವಕರು, ಗ್ರಾಮಸ್ಥರು ನಿವೃತ್ತ ಯೋಧನನ್ನ ಮುರುಡೇಶ್ವರದ ಗೇಟ್ನಿಂದ ಚಂಡೆ ವಾದ್ಯದ ಮೂಲಕ ತೆರೆದ ಜೀಪ್ನಲ್ಲಿ ಬೈಕ್ ಮೆರವಣಿಗೆ ಮೂಲಕ ಮುರುಡೇಶ್ವರ ದೇವಸ್ಥಾನದವರೆಗೆ ಮೆರವಣಿಗೆ ಮಾಡಿ ನಂತರ ಸೈನಿಕನನ್ನು ಸನ್ಮಾನಿಸಿದರು. ಇದಕ್ಕೂ ಪೂರ್ವದಲ್ಲಿ ಮುರುಡೇಶ್ವರ ಗೇಟ್ಗೆ ಆಗಮಿಸಿದ ಯೋಧನನ್ನು ಹೂವಿನ ಹಾರ ಹಾಕಿ ಗುಲಾಬಿ ಹೂ ನೀಡುವ ಮೂಲಕ ಮುರುಡೇಶ್ವರ ಲಯನ್ಸ್ ಕ್ಲಬ್, ನೆರೆಕುಳಿ ಗೆಳೆಯರ ಬಳಗ, ಮಾಜಿ ಸೈನಿಕರ ಸಂಘ ಭಟ್ಕಳ, ಮುರುಡೇಶ್ವರ ಗೆಳೆಯರ ಬಳಗ, ದೇವಾಡಿಗ ಸಮಾಜ ಮತ್ತು ಸಾರ್ವಜನಿಕರು ಸನ್ಮಾನಿಸಿ ಗೌರವಿಸಿದರು. ಅವರು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಈಗ ಅನೇಕ ಇದೆ. ಸರ್ಕಾರದಿಂದ ಸಿಗುವ ಸವಲತ್ತುಗಳೊಂದಿಗೆ ಅವರು ಅನೇಕ ವ್ಯವಹಾರಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇವೆ. ಅವರ ಜೀವನ ಇನ್ನು ಮುಂದಿನ ದಿನಗಳಲ್ಲಿ ಭವಿಷ್ಯ ಅವ್ರದ್ದು ಒಳ್ಳೆಯದಾಗಿ ಅವರ ಮಹಾಮಂಡಲೇಶ್ವರರಿಗೆ ಆಯುರಾರೋಗ್ಯ ಶುಭ ಸಂಪತ್ತು ನೀಡಿ ಅವರನ್ನು ಗೌರವಿಸಲಿ ಮತ್ತು ಆಶೀರ್ವದಿಸಲಿ ಅಂತ ದೇವರಲ್ಲಿ
ಒಟ್ನಲ್ಲಿ ಸುದೀರ್ಘ 20 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ತವರಿಗೆ ಬಂದ ನಿವೃತ್ತ ಯೋಧ ಹರೀಶ್ ದೇವಾಡಿಗ ಅವರನ್ನ ಗ್ರಾಮಸ್ಥರು ಹಾಗೂ ವಿವಿಧ ಸಂಘಟನೆಯವರು ಅದ್ಧೂರಿಯಾಗಿ ಸ್ವಾಗತಿಸಿ ಅವರ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು. ಉದಯ ನಾಯಕ್, ನುಡಿಸಿರಿ ನ್ಯೂಸ್, ಭಟ್ಕಳ.